ಆಕರ್ಷಕ, ಪೌಷ್ಟಿಕ ಹಾಗೂ ವಿಭಿನ್ನ ಉಂಡೆ. ಇದು ನೋಡಿ ತುಂಬ ಸುಲಭವಾಗಿ ಮಾಡುವಂಥ ಉಂಡೆ, ರಾಕ ಉಂಡೆ ಅಂತ ನಾನು ಹೆಸರಿಟ್ಟಿದ್ದೀನಿ. ಯಾಕೆಂದರೆ ರಾಗಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡೂ ಹಾಕಿರೋದ್ರಿಂದ. ಆದರೆ ನೋಡೋಕೆ ಮಾತ್ರ ಬರೀ ರಾಗಿ ಹಿಟ್ಟು ಥರ ಕಾಣಿಸುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಚೆನ್ನಾಗಿರುತ್ತೆ. ಖಂಡಿತ ನೀವು ಮಾಡ್ಕೊಳ್ತೀರಾ, ನಂಗೆ ಗೊತ್ತಿದೆ. ಶ್ರೀ ಸೃಷ್ಟಿಗೆ ಸ್ವಾಗತ. ಇದಕ್ಕೆ ಒಂದು ಬಟ್ಲು ಕಡಲೆ ಹಿಟ್ಟು ಒಣದಾಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸಣ್ಣ ಊರಿನಲ್ಲಿ. ಬೆಲ್ಲ ಕೂಡ ಒಂದು ಬಟ್ಲು, ಜೊತೆಗೆ ಇನ್ನೊಂದು ಅರ್ಧ ಬಟ್ಲು ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳೋಣ ಇದನ್ನು. ಒಂದು ಬಟ್ಲು ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ, ಒಂದು ಬಟ್ಲು ತೆಂಗಿನ ತುರಿ. ಇವಾಗ ಬಣ್ಣ ಚೇಂಜ್ ಆಗಿದೆ, ಗಮ್ಮಂತ ಸುವಾಸನೆ ಬರ್ತಾಯಿದೆ. ಇವಾಗ ಇದನ್ನು ಬಗ್ಗಿಸ್ಕೊಳ್ಳೋಣ. ಈಗ ಇದಕ್ಕೆ ರಾಗಿ ಹಿಟ್ಟು ಕೂಡ ಹಾಕ್ಕೊಂಡು ಅದೇ ಥರ ಹುರ್ಕೊಳ್ಳೋಣ ಸಣ್ಣ ಊರಿನಲ್ಲಿ. ಇದು ಕೂಡ ಈಗ ಹುರಿದಿದ್ದು ಆಗಿದೆ. ಈಗ ಒಲೆ ಆರಿಸ್ಕೊಂಡು ಇದನ್ನು ಬಗ್ಗಿಸ್ಕೊಳ್ಳೋಣ. ಈಗ ನೋಡಿ ತುಪ್ಪ ಇಷ್ಟು ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಚಮಚಕ್ಕಿಂತ ಜಾಸ್ತಿ, ಹೆಚ್ಚು ಕಮ್ಮಿ 2 ಟೇಬಲ್ ಚಮಚ ಇದೆ. ಇದಕ್ಕೆ ಇವಾಗ ನಾವು ಗೋಡಂಬಿ ಹಾಕ್ಕೊಂಡು ಹಾಗೆ ದ್ರಾಕ್ಷಿನೂ ಹಾಕ್ಕೊಂಡು ಒಂದು ಸುತ್ತು ಹುರ್ಕೊಳ್ಳೋಣ. ಅಷ್ಟರಲ್ಲಿ ಈ ಕಡೆ ನಾನು ಬೆಲ್ಲ ತೋರಿಸಿದ್ನಲ್ಲ, ಅದಕ್ಕೆ ಮುಳುಗೋಷ್ಟು ನೀರು ಹಾಕ್ಕೊಂಡಿದ್ದೆ. ಈಗ ಕರಗಿದೆ ಚೆನ್ನಾಗಿ, ಒಂದು ಸುತ್ತು ಕುದಿದು ಚೆನ್ನಾಗಿ ಕರಗಿದೆ. ಪಾಕ ಏನು ಬೇಕಾಗಿಲ್ಲ. ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗೋಡಂಬಿ ಆಗಿದೆ. ಈಗ ದ್ರಾಕ್ಷಿ ಹಾಕ್ಕೊಂಡು ಒಂದು ಸುತ್ತು ಕಲಸಿದ್ರೆ ಸಾಕು, ತುಂಬ ಹುರಿಬಾರ್ದು. ಇದಕ್ಕೆ ಇವಾಗ ತೆಂಗಿನ ತುರಿ ಹಾಕ್ಕೊಂಬಿಡೋಣ. ಇದು ಕೂಡ ಒಂದು ಸುತ್ತು ಹುರಿಯೋಣ, ಹಸಿ ಹೋಗೋ ಹಾಗೆ. ಇದ್ರ ಜೊತೆಗೇ ನಾವು ಹಿಟ್ಟೆಲ್ಲ ಹುರಿದಿಟ್ಟಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ಹುರಿಯೋಣ. ತೆಂಗಿನ ತುರಿ 1 ನಿಮಿಷ ಕೂಡ ಹುರಿದಿಲ್ಲ, ಅಷ್ಟೇ ಹುರಿದ್ರೆ ಸಾಕು. ಇದ್ರ ಜೊತೆ ಮತ್ತೆ ಹುರಿತೀವಿ, ಅದರಿಂದ ತುಪ್ಪದಲ್ಲಿ ಹಾಕಿದ್ದೀವಿ, ಅದರಿಂದ ಬೇಗ ಚೆನ್ನಾಗಿದಾಗುತ್ತೆ, ಹಸಿ ಹೋಗುತ್ತೆ. ಇದನ್ನು ಒಂದು ಸುತ್ತು ಚೆನ್ನಾಗಿ ಇನ್ನೊಂದ್ಸಲ ಗಮ್ಮನ್ನೋ ಹಾಗೆ ಹುರ್ಕೋಬೇಕು. ಕಡಲೆ ಹಿಟ್ಟು ಹಾಕ್ಕೊಳ್ಳೋವಾಗ ಜರಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಸ್ವಲ್ಪ ಉಂಡೆ ಥರ ಆಗುತ್ತೆ. ಅದೇನು ಹುರಿದಿರ್ತೀವಿ, ಹಸಿ ಇರಲ್ಲ. ಆದ್ರೂ ಈ ಥರ ಇದ್ದರೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋವರೆಗೂ ಉಂಡೆ ಮಾಡೋಕ್ಕೆ ಮನಸ್ಸು ಬರಲ್ಲ. ಅದರಿಂದ ಆವಾಗ ಮಾಡೋವಾಗ ಜರಡಿ ಮಾಡಿಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ. ನಾನು ಅದನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ಇದು ಕೂಡ ಹುರಿದಿದ್ದಾಗಿದೆ. ಈಗ ಒಲೆ ಆರಿಸ್ಕೊಳ್ತಾ ಇದ್ದೀನಿ. ಒಲೆ ಆರಿಸ್ಬಿಟ್ಟು ಈ ಪಾಕನ ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ, ಹಾಕಿ ಕಲಸಿ ಉಂಡೆ ಮಾಡೋಣ. ಇದು ನೋಡಿ ತುಂಬ ಸುಲಭವಾಗಿ ಮಾಡುವಂಥ ಉಂಡೆ, ರಾಕ ಉಂಡೆ ಅಂತ ನಾನು ಹೆಸರಿಟ್ಟಿದ್ದೀನಿ. ಯಾಕೆಂದರೆ ರಾಗಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡೂ ಹಾಕಿರೋದ್ರಿಂದ. ಆದರೆ ನೋಡೋಕೆ ಮಾತ್ರ ಬರೀ ರಾಗಿ ಹಿಟ್ಟು ಥರ ಕಾಣಿಸುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಚೆನ್ನಾಗಿರುತ್ತೆ. ಖಂಡಿತ ನೀವು ಮಾಡ್ಕೊಳ್ತೀರಾ, ನಂಗೆ ಗೊತ್ತಿದೆ.